ಆಡಿಟ್ರ್ಗಳು ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ನೀವು ಆಡಿಟ್ರ್ಗಳು ಏನಾದ್ರು ತಪ್ಪು ವರದಿಯನ್ನು ಕೊಟ್ಟರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವಂಥ ಒಂದು ಹೊಸ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲದೆ ಹೋದರೆ ಆಡಿಟ್ರ್ ಏನು ಕೊಡ್ತಾನೆ ಆ ಬುಕ್ಕಲ್ಲಿ ಏನಿರುತ್ತೆ ಅದನ್ನು ನೋಡ್ತೀವಿ, ನಾವೆಲ್ಲ ಸರಿ ಇದೆ ಅನ್ಕೋತಿರ್ತೀವಿ. ಅದಾದಮೇಲೆ ನಾವು ಯಾವಾಗ ರಿವೈಸ್ ಅಪ್ಲಿಕೇಶನ್ ವಿತ್ ಲಾಟ್ ಆಫ್ ಡೇಟಾ ಕಂಪ್ಯಾರಿಟಿವ್ ಅನಾಲಿಸಿಸು ಎಲ್ಲ ಅದನ್ನು ಕೊಟ್ಟ ಮೇಲೆ ಮತ್ತೆ ಅವರು ರೀಕನ್ಸಿಡರ್ ಮಾಡಿ ರಿವೈಸ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಅಂತ ಹೇಳಿದರು. ಅದನ್ನೆಲ್ಲ ಆದಮೇಲೆ ಒಂದು ಹಂತಕ್ಕೆ ಬಂದಿದೆ. ಈಗ ಇಲ್ಲಿ ಏನಾಗ್ತದೆ ಅಂದರೆ ನಮ್ಮ ಆಡಿಟ್ರ್ ಒಂದು ರಿಪೋರ್ಟ್ ಬರ್ತಾರೆ, ಕಾಸ್ಮೋಸ್ ಒಂದು ರಿಪೋರ್ಟ್ ಆಗ್ತದೆ, RBI ನವರು ಒಂದು ರಿಪೋರ್ಟ್ ಆಗ್ತಾರೆ. ಅವರು 3 ಜನದ ಹೊಂದಾಣಿಕೆ ಆಗಬೇಕಾಯ್ತು. ನಮ್ಮ ಕಲ್ಚರ್ ಇದೆ ಅಲ್ವಾ, ಒಬ್ಬರು ಬಂದಾಗ ಊಟ ಕೊಟ್ಟು ಕಳಿಸ್ಬೇಕು ಅಂತ. ಇಂಥ ಮುಳುಗೋಗ್ತಿರೋದು ಆಲ್ಮೋಸ್ಟ್ ಅಂತ ಹೇಳಿ ಮುಳುಗೋಗಿದೆ ಅಂಥದ್ರಲ್ಲದೆ ಗಿವನ್ ಊಟ ಎಲ್ಲ ಫೀಲ್ ಆಗುತ್ತೆ ಊಟನ. ಎನಿವೇ ಲೆಟ್ ಗುಡ್ ಡೇಸ್ ಕಮ್ ಅಹೆಡ್. ಭಾಳ ಆಶಾದಾಯಕವಾಗಿ ಜನಗಳು ಭಾಳ ಖುಷಿಯಿಂದ ಹಬ್ಬ ಎಲ್ಲ ಮುಗಿಸ್ಕೊಂಡು, ಗೌರಿ ಗಣೇಶನ ಹಬ್ಬದ ಮುಗಿಸ್ಕೊಂಡು ಬ್ಯಾಂಕ್ಗೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಬರ್ತಿದ್ದಾರೆ, ಪರವಾಗಿ ವೋಟ್ನೂ ಹಾಕ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಖುಷಿಯಾಗಿದೆ. ಈಗ ಮರ್ಜರ್ ಆದಮೇಲೆ ಮೆಂಬರ್ಸ್ಗಳಿಗೆ ಅಥವಾ ಡೆಪಾಸಿಟರ್ಗೆ ಯಾವಾಗಿಂದ ದುಡ್ಡು ಸಿಗ್ಬೋದು ಸರ್? ನಮ್ಗೆ ಯಾವಾಗ ಮರ್ಜ್ ಆಗ್ತದೆ ಇಮಿಡಿಯೇಟಾಗಿ RBIನವರು ಯಾವಾಗ ದಿನಾಂಕನ ಅನೌನ್ಸ್ ಮಾಡ್ತಾರೆ, ಅವ್ರು ಯಾವಾಗ ಆಪ್ರೇಟ್ ಮಾಡ್ತಾರೆ ಕಾಸ್ಮೋಸ್ ಬ್ಯಾಂಕ್ನವರು, ಇಮಿಡಿಯೇಟಾಗಿ ಅವ್ರದ್ದು ಎಲ್ಲ ಠೇವಣಿಗಳು ಹೊರಗಡೆ. ಎಲ್ಲ ನಿರ್ದೇಶಕರುಗಳಿಗೆ ಇದಕ್ಕೆ ಸಾಥ್ ಕೊಡ್ತಿದ್ದಾರೆ. ಎಲ್ಲ ಸದಸ್ಯರುಗಳು, ಡೆಪಾಸಿಟರ್ಸ್ಗಳು, ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ವಾಹಿನಿ ಮೂಲಕ ನಮ್ಮ ಗೌರವಾನ್ವಿತ ಸದಸ್ಯರು ಹಾಗೂ ಠೇವಣಿದಾರರಿಗೆ ಹಲವಾರು ಬಾರಿ ಬಂದು ತಾವು ಒಂದು ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಾ. ಮೊದಲದಾಗಿ ತಮ್ಮ ವಾಹಿನಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. 50 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಒಂದು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ನಮ್ಮ ಹಿರಿಯರಾದ ಕೃಷ್ಣಯ್ಯರವರು, ಶಾಮಣ್ಣವರು, ಕೇಶವಮೂರ್ತಿಗಳು ಅವರ ಒಂದು ನೇತೃತ್ವದಲ್ಲಿ ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆ ಇಲ್ಲಿವರೆಗೂ ನಡ್ಕೊಂಡ್ಬಂದಿದೆ. ನಮಗೆ ಒಂದು 2016ರಲ್ಲಿ ಡಿಮಾನಿಟೇಷನ್ ಆದಮೇಲೆ GST ಬಂದಮೇಲೆ, ರೇರಾ ಬಂದಮೇಲೆ ಕೆಲವೊಂದು ಅಕೌಂಟ್ಗಳಲ್ಲಿ ತೊಡಕುಗಳಾಯಿತು. ಅದಾದಮೇಲೆ 2020ರಲ್ಲಿ ನಾವು ಒಂದು ಹೊಸ ಆಡಳಿತ ಮಂಡಳಿ ಬಂದ್ವಿ. ನಮ್ಮ ದುರದೃಷ್ಟಕ್ಕೆ ಕರೋನಾ ಎಫೆಕ್ಟ್ ಆಯಿತು. ಕರೋನಾಯಿಂದ ಚೇತರಿಸ್ಕೊಳ್ಳಿಲ್ಲ. ನಾವು SAFನಲ್ಲಿದ್ವಿ. RBI ರೂಲ್ಸ್ ಪ್ರಕಾರ ಸೂಪರ್ವೈಸರಿ ಆ್ಯಕ್ಷನ್ ಫ್ರೇಮ್ವರ್ಕಲ್ಲಿ ಸಾಲಗಳನ್ನ ಕೊಡಲಿಕ್ಕೆ ನಮಗೆ ಇತಿಮಿತಿ ಇತ್ತು. ನಮ್ಮಲ್ಲಿ ಹಣ ಇದ್ದರೂ ಕೂಡ ಸಾಲ ಕೊಡೋಕ್ಕೆ ಇತಿಮಿತಿ ಮಾಡಿದರು. ಠೇವಣಿದಾರ ಹಿತದೃಷ್ಟಿಯಿಂದ RBIನವ್ರು ಮಾಡ್ತಕ್ಕಂಥ ಅದು ಸರಿಯಾದ ಕ್ರಮ ಅಂತ. ಹಾಗೂ ನಾವು 24/7/2023ರಂದು RBIನವರು ನಮ್ಮ ಮೇಲೆ ಒಂದು 35(d) ಆ್ಯಕ್ಟನ್ನು ಜಾರಿಗೆ ತಂದರು. ಅದಾಗಿ ಈಗಾಗಲೇ 1 ವರ್ಷ 2 ತಿಂಗಳಾಗ್ತಾ ಬಂತು. ನಾವು ಅಲ್ಲಿಂದ ಇಲ್ಲಿವರೆಗೆ ಅವತ್ತೇನಿತ್ತು ನಾವು 200 ಕೋಟಿಯಷ್ಟು ವಸೂಲಿ ಮಾಡಿದ್ದೀವಿ. ಈಗ ಒಂದು 250 ಕೋಟಿಯಷ್ಟು ಕೋರ್ಟ್ನಲ್ಲಿದೆ. ಹಲವಾರು ಕೇಸ್ಗಳು ಕೋರ್ಟ್ನಲ್ಲಿದೆ. DRTಗೆ ಹೋಗ್ತಾರೆ, ಸ್ಟೇ ಕೊಡ್ತಾರೆ, 25% ಕಟ್ಟಿ ಅಂತಾರೆ, ಕಟ್ಟಲ್ಲ. ಈ ಕೋರ್ಟ್ನಲ್ಲಿ ನಮಗೆ ಹಲವಾರು ಕೇಸ್ಗಳು ಕೋರ್ಟ್ಗಳಿವೆ, ಟೈಮ್ಗಳು ಕೊಟ್ಬಿಡ್ತಾರೆ. ಇವತ್ತು ನಮಗೆ ಬರುತ್ತೆ ಅಂದ್ಕೊಂಡಿರ್ತೀವಿ, 3 ಮಂತ್ಸ್ ಟೈಮ್ ಕೊಟ್ಬಿಡ್ತಾರೆ. ಪ್ಲಸ್ ಇನ್ನೊಂದೇನಾಗುತ್ತೆ, ಒಂದು ದೊಡ್ಡ ಖಾತೆಗಳಲ್ಲಿ ಒಂದು 20 ಕೋಟಿ ಕಟ್ಟಿರ್ತಾರೆ, ಅವ್ರದ್ದು ಸಾಲ ಇದ್ದರೆ ಒಂದು 5 ಕೋಟಿ ಕೊಟ್ಬಿಟ್ಟು ಟೈಮ್ ಕೇಳ್ತಾರೆ. ನಾವು ಇಲ್ಲ ತೀವ್ರವಾದ ಹೋರಾಟ ಮಾಡೋಣ ಅಂದರೆ ಕೋರ್ಟ್ನವ್ರು ಕೂಡ ನಮಗೆ ಅವರು 5 ಕೋಟಿ ಕಟ್ಟಿದಾರಲ್ರಿ, ಕಟ್ತಾರೆ ಬಿಡ್ರಿ ಅಂತ ಹೇಳ್ತಾರೆ. ನಮ್ಗೆ ಅದು ಔಟ್ ಆಫ್ NP ಆಗಲ್ಲ. ಕಂಪ್ಲೀಟ್ ಹಣ ಬಂದ ತಕ್ಷಣವೇ ನಮ್ಮದು ಔಟ್ ಆಫ್ NP ಅಂತ ಬ್ಯಾಲೆನ್ಸ್ ಶೀಟಲ್ಲಿ ಬರ್ತಕ್ಕಂಥದ್ದು ನಮ್ಮ ಕಂಪ್ಯೂಟರ್ ಇದರಲ್ಲಿ. ಏನೇ ಇರಲಿ, RBIನವರ ಅನುಸಾರ ಹಾಗೂ ಕಾಸ್ಮೋಸ್ ಬ್ಯಾಂಕ್ ಅವರ ನಮ್ಮ ಒಂದು ಮಾತುಕತೆಯಿಂದಾಗಿ ಕಳೆದ ವರ್ಷ 29ನೇ ತಾರೀಕು ನಾವು ಇದೇ ರೀತಿ ಸ್ಪೆಷಲ್ ಜನರಲ್ ಬಾಡಿಯಲ್ಲಿ ಇದೇ ಸಭಾಂಗಣದಲ್ಲಿ ಮಾಡಿದ್ವಿ. ಆಗ 98% ಜನ ನಮಗೆ ಈ ವಿಲೀನ ಪ್ರಕ್ರಿಯೆ ಪರವಾಗಿ ಮತದಾನ ಮಾಡಿದರು. ಅವರಿಗೆ ನಾನು ಈಗಲೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಾವು ನಮ್ಮ KCS ಆ್ಯಕ್ಟ್ ಪ್ರಕಾರ ಈ ಒಂದು ಸೆಪ್ಟೆಂಬರ್ 30ಕ್ಕೆ ಬ್ಯಾಲೆನ್ಸ್ ಶೀಟ್ ಮಾಡೋಕ್ಕೆ ಒಂದು ಜನರಲ್ ಬಾಡಿ ಮಾಡಲೇಬೇಕು. ಆ ಕಾಸ್ಮೋಸ್ ಬ್ಯಾಂಕ್ ಅವ್ರು ನಾವು ಮರ್ಜ್ ಮಾಡಿದಾಗ ಅವರು ಕೂಡ ಸ್ಪೆಷಲ್ ಜನರಲ್ ಬಾಡಿ ಮಾಡಿ 29 ಕಳೆದ ವರ್ಷವೇ ನಾವು 2 RBIನವ್ರಿಗೆ ಸಬ್ಮಿಟ್ ಮಾಡಿದ್ವಿ. ಇಲ್ಲಿ ಏನಾಗ್ತದೆ ಅಂದರೆ, ನಮ್ಮ ಆಡಿಟ್ರ್ ಒಂದು ರಿಪೋರ್ಟ್ ಬರ್ತಾರೆ, ಕಾಸ್ಮೋಸ್ ಒಂದು ರಿಪೋರ್ಟ್ ಆಗ್ತದೆ, RBIನವ್ರು ಒಂದು ರಿಪೋರ್ಟ್ ಆಗ್ತಾರೆ. ಅವರು 3 ಜನದ ಹೊಂದಾಣಿಕೆ ಆಗಬೇಕಾಯ್ತು. ಆ ಹೊಂದಾಣಿಕೆಯಲ್ಲಿ ನಮಗೆ ಸ್ವಲ್ಪ ತಡ ಆಯಿತು. ತಡ ಆದಾಗ ನಾವು ಮಾರ್ಚ್ ಆಗೋಯ್ತು. ಮಾರ್ಚ್ ಆದಮೇಲೆ ನ್ಯೂ ಬ್ಯಾಲೆನ್ಸ್ ಶೀಟ್ ಮಾಡಲೇಬೇಕು. 22, 23, 24, 24 ಈ ಬ್ಯಾಲೆನ್ಸ್ ಶೀಟ್ ಆಧಾರದಲ್ಲಿ ಇನ್ನೊಂದು ಸರಿ ಸ್ಪೆಷಲ್ ಜನರಲ್ ಬಾಡಿ ಮಾಡಿ ನಾವು ಈ ಸರಿ ಸಂಪೂರ್ಣವಾಗಿ ಇದು ಮಾಡ್ತೀವಿ. ನಾವು ಹೇಳಿದ್ವಿ, ಠೇವಣಿದಾರಕ್ಕೆ ತೊಂದರೆ ಇದೆ, ಠೇವಣಿ ನಮ್ಮ
ಡಿಪಾಸಿಟ್ರು, ನಮ್ಮ ಸಂಸ್ಥಾಪಕರು ಮಾಡಿರೋ ಅವ್ರ ಹಿರಿಯರೆಲ್ಲ ನಮಗೆಲ್ಲ ಪರಿಚಯ ಇರ್ತಕ್ಕಂಥವ್ರು, ಇವೆಲ್ಲ ಇರಬೇಕು. ನಾವು ಅವ್ರ ಜೊತೆಲಿ ಇದ್ದಿದ್ದಕ್ಕೆ ನಮ್ಮನ್ನು ನಿಲ್ಬಿಟ್ಟವ್ರು. ಇಂಥ ಮಹನೀಯರ ಸ್ಥಾಪಿತ ಎಂತೆಂಥ ಗೌರವಾನ್ವಿತರಿದಂಥ ಸೀನಿಯರ್ಸ್ ಇದ್ದಾರೆ ನೋಡಿ, ಅವ್ರು ನೋಡಿದ್ರೆ ನಮಗೂ ಕೂಡ ನೋವಿದೆ. ನಮ್ಮಲ್ಲಿ ಒಂದು ವಸೂಲಾತಿ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಹಿನ್ನಡೆ ಆಯಿತು ಹೊರತು ನಮ್ಮ ಬ್ಯಾಂಕಿನಲ್ಲಿ ಈವನ್ ಟುಡೇ ಬಿಸ್ನೆಸ್ ಲಾಸ್ ಅನ್ನೋದಿಲ್ಲ, ಡೇ 1 ಬಿಸ್ನೆಸ್ ಲಾಸ್ ಇಲ್ಲ. ಸೊ ಆದರೂ ಕೂಡ ಮರ್ಜರ್ ಇದಕ್ಕೆ ಮಾಡಿದ್ರು, ಮತ್ತೊಂದು ಸಾರಿ ಮಾಡಬೇಕು ಅಂತ ಹೇಳಿದ್ರು. ಈಗ ನಾವು ನಮ್ಮ ಅಕೌಂಟ್ಸ್ ಅವರು ಟ್ಯಾಲಿ ಮಾಡಿದರೆ 200 ಕೋಟಿ ಕಮ್ಮಿ ಆಗಿರೋದ್ರಿಂದ ಇದೊಂದು ಪರ್ವಕಾಲ ಒಂದು ಮರ್ಜರ್ ಪ್ರಕ್ರಿಯೆ ಅಂತ ನಾವು ತಿಳಿದುಕೊಂಡು ನಮ್ಮ ಸದಸ್ಯರಿಗೆ ಈ ಜನರಲ್ ಬಾಡಿ ಜೊತೆಲೆ ಇದನ್ನು ಮಾಡಿಬಿಟ್ಟು ಈ ಒಂದು ಪ್ರಕ್ರಿಯೆ ಆಗುತ್ತೆ. ಸೊ ಇದಾದ ನಂತರ ನಾವು RBIಗೆ ಸಬ್ಮಿಟ್ ಮಾಡ್ತೀವಿ. RBI ಅವರು ಆದಷ್ಟು ಬೇಗ ಸುಖಾಂತ್ಯ ಕಾಣಿಸ್ಲಿ ನಮ್ಮ ಠೇವಣಿದಾರರಿಗೆ ಹಾಗೂ ನಮ್ಮ ಗೌರವಾನ್ವಿತ ಸದಸ್ಯರಿಗೆ ಅಂತ ನಾವು ಕೇಳ್ಕೊತೀವಿ. ಮತ್ತೊಂದು ಮುಂದುವರೆದ ಭಾವವಾಗಿ ಇನ್ನೊಂದು ಹೇಳಬೇಕು ಅಂತಂದರೆ, ನಾವು ಹಲವಾರು ಪತ್ರಗಳನ್ನ ಬರೆದ್ವಿ ನೋಡಿ. 200 ಕೋಟಿ ವಸೂಲಿ ಮಾಡಿದ್ದೀವಿ, ನಮ್ಮಲ್ಲಿ 800 ಕೋಟಿ ದುಡ್ಡು ರೆಡಿ ಇದೆ. ಒಂದು 20% ಆದರೂ ನಮ್ಮ ಡಿಪಾಸಿಟ್ಸ್ಗೆ ಕೊಡೋಕ್ಕೆ ನೀವು ಪ್ರಯತ್ನ ಪಡಿ. 20% ಅಮೌಂಟ್ ಅವ್ರದ್ದು ಕೊಡಿ. ಅದು ಕೊಡೋಕ್ಕಾಗಲಿಲ್ವಾ? ಈ ಒಂದು 6 ತಿಂಗಳಲ್ಲಿ ನಾವು 50,000 ತೊಗೊಂಡ್ರು, DICGCಯಿಂದ 5 ಲಕ್ಷ ತೊಗೊಂಡ್ರು. ಪ್ಲಸ್ ಅದಾದಮೇಲೆ ಕೆಲವ್ರಿಗೆ ಅನಿವಾರ್ಯವಾಗಿ ಹೆಲ್ತ್ ಬೇಕಾಗಿತ್ತು, ಮದುವೆಗೆ ಇಟ್ಟಿದ್ರು, ಮನೆ ಕಟ್ಟಕ್ಕೆ ಇಟ್ಟಿದ್ರು, ಹೆಲ್ತ್ ಇಶ್ಯೂಸ್ ಇತ್ತು, ಬೇರೆ ಒಂದು ಹಲವಾರು ಕಾರಣಗಳಿಗೆ ಪಾಪ ಅವ್ರವ್ರು ದುಡ್ಡು ಇಟ್ಟಿದ್ರು. ನೀವು ಬಡ್ಡಿನಾರು ಸರ್ವ್ ಮಾಡಿ ಅಂತ ಕೇಳ್ಕೊಂಡ್ವಿ. ನಾವು ಆಡಳಿತ ಮಂಡಳಿ ತೀರ್ಮಾನ ಮಾಡಿ, ಇವರು ಕೂಡ ನಮ್ಮ ನಿರ್ದೇಶಕರು ದತ್ತಾತ್ರೇಯ ಅಂತ ಆಡಳಿತ ಮಂಡಳಿ ತೀರ್ಮಾನ ಮಾಡಿ ಹಲವಾರು ಬಾರಿ ಪತ್ರ ಬರೆದ್ವಿ. ಬಡ್ಡಿ ಸರ್ವ್ ಮಾಡಿ ಸ್ವಾಮಿ, ಜನಗಳಿಗೊಂಚೂರು ನೆಮ್ಮದಿ ಇರ್ತದೆ. ನಾವು RBIನವ್ರಿಗೆ ನಾವು ಏನಿದ್ರು ನಾವು ಕರೆಸ್ಪಾಂಡೆನ್ಸ್ ಲೆಟರ್ ಮುಖಾಂತರ ಮಾಡಬೇಕು, ಅವಕಾಶ ನಾವು ಭೇಟಿಗೂ ಕೊಡೋದಿಲ್ಲ. ಅವರು ಹಲವಾರು ಬಾರಿ ಕೊಡಲಿಲ್ಲ ಆದರೂ ಕೂಡ ನಾವು ನಮ್ಮ ಆಡಳಿತ ಮಂಡಳಿ, ನಮ್ಮ ಅಧ್ಯಕ್ಷರು, ನಮ್ಮ CEO DGM ಎಲ್ಲ ಹೋಗಿ ಬಾಂಬೆ RBIಗೆ ಹೋಗಿ ಭೇಟಿ ಮಾಡಿ, ಇಲ್ಲ ಇದಾಗಲೇಬೇಕು, ಏನಾದ್ರು ಪರಿಹಾರ ರೂಪಿಸಿ ನಮ್ಮ ಜನಗಳಿಗೆ ನಾವು ಯಾವ ರೀತಿ ಹೇಳೋಕ್ಕಾಗತ್ತೆ ದಿನ ಬೆಳಗಾದರೆ ಅಂತ ನಾವು ಕೇಳ್ಕೊಂಡ್ವಿ. ಇದೆಲ್ಲ ಕೇಳಾದ್ಮೇಲೆ ನಮ್ಮ ಒಂದು ಫೆಡರೇಷನಲ್ಲಿ ಕರ್ನಾಟಕನಲ್ಲಿ ಏನು ಹೇಳ್ತೀವಿ, ಕರ್ನಾಟಕ ಸಹಕಾರ ಮಹಾಮಂಡಲ ಅಂತ, ಆಲ್ ಇಂಡಿಯಾ ಕೋಆಪ್ಟಿವ್ ಸೆಕ್ಟರ್ಗೆ NAFCAP ಅನ್ನೋ ಒಂದು ಸಂಸ್ಥೆ, ಆ ಸಂಸ್ಥೆ ಮೂಲಕ RBIನವ್ರನ್ನ ಭೇಟಿಯಾಗಿ ಆದಷ್ಟು ಬೇಗ ಮುಗಿಸಿ ಅಂತ ಕೇಳಿದ್ವಿ. ಆಯಿತು, ನಾವು ಮರ್ಜರ್ ಕಮಿಟಿಗೆ ರೆಫರೆನ್ಸ್ ಕೊಟ್ಟಿದ್ದೀವಿ ಅಂತ. ಮರ್ಜರ್ ಕಮಿಟಿ ಅಂದರೆ 3 ಜನ ಇರ್ತಾರೆ. ಆ 3 ಜನದಲ್ಲ ಒಮ್ಮತ ಅಭಿಪ್ರಾಯ ಇರು. ಇಡೀ ದೇಶಕ್ಕೆ 3 ಜನ ಈ ಥರ ಮರ್ಜರ್ ಯಾವ್ದಾದ್ರು ಪ್ರಕ್ರಿಯೆ ಆಗಬೇಕು ಅಂದರೆ ಆ 3 ಜನದ ಒಮ್ಮತದ ಅಭಿಪ್ರಾಯ, ಈ ಬ್ಯಾಂಕಿನ ವಹಿವಾಟು ಆ ಬ್ಯಾಂಕಿನ ವಹಿವಾಟು ಪ್ರತಿಯೊಂದು ಅವ್ರು ಅಬ್ಸರ್ವ್ ಮಾಡಲೇಬೇಕು. ಅದು ಕಾನೂನು ಯಾರು ಉಲ್ಲಂಘನೆ ಮಾಡಲಿಕ್ಕಾಗೋದಿಲ್ಲ. ಸೊ ಆ ದೃಷ್ಟಿನಲ್ಲಿ ಸ್ವಲ್ಪ ಡಿಲೇ ಆಗಿ ಈಗ ಅವರೆಲ್ಲ ಒಂದು ಒಮ್ಮತಕ್ಕೆ ಬಂದು ಮರ್ಜರ್ ಮಾಡ್ಬೋದು, ಜನಗಳಿಗೆ ಅನುಕೂಲ ಆಗುತ್ತಾ ಆಶಾವಾದಿಯಿಂದ ನಾವು ಕಾನೂನಿನ ಅಡಿಯಲ್ಲಿ ಇವತ್ತು ಈ ಒಂದು ಸಭೆಯನ್ನು ಕರೆದು ಗೌರವಾನ್ವಿತರಿಗೆ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಪರವಾಗಿ ವೋಟ್ ಮಾಡಿ ಆದಷ್ಟು ಬೇಗ ಈ ಒಂದು ಏನು ನಮಗೆಲ್ಲ ನೋವುಗಳಿದೆ ಅದನ್ನು ಸರಿಪಡಿಸ್ಕೊಳ್ಳೋಣ. ಯಾಕೆಂದರೆ ಫೈನಾನ್ಷಿಯಲಿ ಏನು ಬೇಕಾದ್ರೆ ಜನ ಫೇಸ್ ಮಾಡ್ಬೋದು, ಫೈನಾನ್ಷಿಯಲಿ ಏಟ್ ಬೀಳುತ್ತಲ್ಲ ಅದನ್ನು ಸಹಿಸ್ಕೊಳ್ಳೋಕೆ ಖಂಡಿತವಾಗ್ಲೂ ಆಗೋದಿಲ್ಲ. ಹೇಳ್ತಾರೆ ಕಾಯಿಲೆ ಬಂದರೆ ಅದಕ್ಕೆ ಮದ್ದಿದೆ ಅಂತಾರೆ, ದುಡ್ಡು ಇಲ್ಲ ಅಂದರೆ ಯಾರೂ ಕೊಡೋಕ್ಕಾಗಲ್ಲ. ಸಾಂತ್ವನ ಹೇಳ್ಬೋದು, 1000 ರೂಪಾಯಿ ಇದ್ದವ್ರಿಗೆ ತೊಗೊಳಪ್ಪ ಒಂದು 10 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬೋದು, 500 ರೂಪಾಯಿ ಯಾರೂ ಕೊಡೋಂಥ ಸಂದರ್ಭ ಇವತ್ತು ಆ ಪರಿಸ್ಥಿತಿಲಿ ನಾವಿದ್ದೀವಿ. ಸೊ ಈ ಒಂದು ಹಿನ್ನೆಲೆಯಲ್ಲಿ ತಮ್ಮ ವಾಹಿನಿ ಮುಖಾಂತರ ನಮ್ಮ ಗೌರವಾನ್ವಿತ ಸದಸ್ಯರು ಡಿಪಾಸಿಟ್ರಲ್ಲಿ ಮನವಿ ಮಾಡ್ತೀನಿ, ದಯವಿಟ್ಟು ಇನ್ನು ಇಷ್ಟು ತಿಂಗಳು ನೀವು ಸಹಕಾರವನ್ನು ನೀಡಿದ್ದೀರಾ. ನಮಗೆ ಅಕ್ಟೋಬರ್ 27ಕ್ಕೆ ಈ ಒಂದು ಎಕ್ಸ್ಟೆನ್ಷನ್ ಆಫ್ ಪೀರಿಯಡ್ ಏನು 3 ಮಂತ್ಸ್ ಮಾಡಿದ್ದಾರೆ, 24/7/23 ಮಾಡ್ಕೊಂಡು ಬಂದರು. ಸೊ 24 ಅಕ್ಟೋಬರ್ಗೆ ಎಂಡ್ ಆಗುತ್ತೆ. ಅದಕ್ಕೆ ಮುಂಚೆ ಇದು ವಿಲೀನ ಪ್ರಕ್ರಿಯೆ ಮುಗಿಯುತ್ತೆ ಅಂತ ಒಂದು ನಾವು ಆಶಾವಾದಿಯಾಗಿರ್ತೀವಿ. ನಮ್ಮ ಜನಗಳಿಗೂ ಅವಾಗ ನಿಟ್ಟುಸಿರು ಬಿಡಲಿ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊತೀವಿ. ಇವತ್ತು ನಾವು ಎಲ್ಲ ಸರ್ವ ಸದಸ್ಯರ ಸಭೆ ಮತ್ತು ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ ಕರೆದು ಎಲ್ಲರದ್ದು ಸಹಮತವನ್ನು, ಅಂದರೆ ಮತ ಹಾಕುವುದರ ಮೂಲಕ ಎಲ್ಲರ ಸಹಮತವನ್ನು ನಾವು ಕ್ರೋಢೀಕರಣ ಮಾಡಿ ಅದನ್ನು ನಾವು ರಿಸರ್ವ್ ಬ್ಯಾಂಕಿಗೆ ಕಳಿಸಿ ಅನಂತರದಲ್ಲಿ ಈ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಅಥವಾ 1 ತಿಂಗಳ ಅಂತರದಲ್ಲಿ ನಮ್ಮ ಬ್ಯಾಂಕ್ ಕಾಸ್ಮೋಸ್ ಬ್ಯಾಂಕ್ ಜೊತೆಯಲ್ಲಿ ಮರ್ಜ್ ಆಗುವಂಥದ್ದು ನಿಶ್ಚಿತ ಆಗಿದೆ. ಆ ಕಾರಣದಿಂದ ಇವತ್ತು ದಿವಸ ನಾವೆಲ್ಲ ಸೇರಿದ್ದೀವಿ. ಈ ಹಿಂದೆ ನವೆಂಬರ್ ಒಂದ್ಸಲ ಇದೇ ಥರ ಮೀಟಿಂಗ್ ಆಗಿತ್ತು, ಮತ್ತೆ ಯಾಕೆ ಈ ಥರ ಮೀಟಿಂಗ್ ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ. ಏನಾಯಿತು ಅಂತಂದರೆ, ರಿಸರ್ವ್ ಬ್ಯಾಂಕೇ ನಮಗೆ ಒಂದು ಸುತ್ತೋಲೆಯನ್ನು ಕಳಿಸ್ತು, ಸ್ವಲ್ಪ ದಿನ ನೀವು ಈ ಪ್ರೋಸೆಸ್ಸನ್ನು ತಡೆ ಹಿಡೀರಿ ಅಂತ ರಿಸರ್ವ್ ಬ್ಯಾಂಕು ನಮಗೆ ಕಳಿಸಿದ್ರಿಂದ ನಾವು ತಡೆ ಹಿಡಿದ್ವಿ. ನಂತರ ಮತ್ತೆ ರಿಸರ್ವ್ ಬ್ಯಾಂಕ್ 1-2-3 ತಿಂಗಳು ಕಳೆದ ನಂತರ ಮತ್ತೆ ನಮಗೆ ಅನುಮತಿ ಕೊಟ್ಟರು, ನೀವು ಮುಂದುವರಿರಿ ಇವಾಗ ಅಂತ. ಅವಾಗ ಏನಾಗುತ್ತೆ ಅಂದರೆ, ಅವಾಗ ನಾವು ಇದೇ ಥರ ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ ಕರೆದು ನಾವು ಇಲ್ಲಿ ಮಾಡಿದ್ವಿ. ಎಲ್ಲರೂ ಕನ್ಸೆಂಟ್ ಕೊಟ್ಟಿದ್ದರು, ಮೆಜಾರಿಟಿ ಕನ್ಸೆಂಟ್ ಎಲ್ಲ ಕೊಟ್ಟಿದ್ರು, ಒಪ್ಪಿಗೆಯನ್ನು. ಆದರೂ ಸಹ ಇವಾಗ ಅದು ಆಗೋದಿಲ್ಲ, ತುಂಬ ಹಳೇದಾಯ್ತದು, ಅದನ್ನು ಮತ್ತೊಮ್ಮೆ ಮಾಡಿ ಅಂತ ಹೇಳಿ ಬಂದಿದ್ದರಿಂದ ಈ ದಿವಸ ನಾವು ಅದನ್ನು ಇಟ್ಟುಕೊಂಡು ಎಲ್ಲರ ಹತ್ರಲ್ಲೂ ಒಪ್ಪಿಗೆ ತಗೊಳ್ತಾ ಇದ್ದೀವಿ. ನಮಸ್ಕಾರ. ಬ್ಯಾಂಕಿನ ಎಲ್ಲ ಸದಸ್ಯರು ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಮತದಾನ
ಅದ್ಭುತವಾಗಿ ನಡೀತಾ ಇದೆ. ಈಗಾಗಲೇ ಸಭೆಯಲ್ಲಿ ಅಧ್ಯಕ್ಷರು ವಿನಂತಿ ಮಾಡಿ ಆಡಳಿತ ಮಂಡಳಿಯವರು ಸಹ ಹೆಚ್ಚಿನ ರೀತಿಯಲ್ಲಿ ಮತದಾನ ಮಾಡಲಿಕ್ಕೆ ವಿನಂತಿ ಮಾಡಿದ್ರು. ಅದೇ ಪ್ರಕಾರವಾಗಿ ಮತದಾನದ ನಡೀತಾ ಇದೆ. ಮರ್ಜರ್ ಆಗೋದ್ರ ಬಗ್ಗೆ ಯಾವುದೇ ಸಹ ಸಂದೇಹ ಇಲ್ಲದ ರೀತಿಯಲ್ಲಿ ನಡೀತಾ ಇದೆ. ನಿನ್ನೆ ಕಾಸ್ಮೋಸ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಮತದಾನ ನಡೆದು 95% ಸದಸ್ಯರು ಮತದಾನದ ಪರವಾಗಿ ಮರ್ಜರ್ ಪರವಾಗಿ ಮತದಾನ ಮಾಡಿದ್ದಾರೆ. ಸೊ ಇವತ್ತು ನಮ್ಮಲ್ಲೂ ಸಹ ಒಳ್ಳೆ ಫಲಿತಾಂಶನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಶೀಘ್ರದಲ್ಲೇ ಎರಡೂ ಬ್ಯಾಂಕಿಂದ ನಾವು ಮರ್ಜರ್ ಪ್ರಪೋಸಲನ್ನು ರಿಸರ್ವ್ ಬ್ಯಾಂಕಿಗೆ ಕಳಿಸೋರಿದ್ದೇವೆ. ಆದಷ್ಟು ಬೇಗ ಮರ್ಜರ್ ಪ್ರೊಸೆಸ್ಸು ಮುಗಿಯುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗೆ ಹಾರೈಕೆ ಆದಷ್ಟು ಬೇಗ ಎಲ್ಲ ಸಂಕೋಲೆಗಳು ಕಳಿಸಲಿ ಅಂತೇಳಿ ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸರ್, ಈಗ 11 ಗಂಟೆ ಇದುವರೆಗೂ ಎಷ್ಟು ಜನ ಮತದಾನ ಮಾಡಿದ್ದಾರೆ ಸರ್ ಪರ್ಸೆಂಟೇಜ್ ಪ್ರಕಾರ? ಸುಮಾರು 35%ವರೆಗೆ ಈಗಿನ ಮಾಹಿತಿ ಬಂದಿದೆ. 35%ವರೆಗೆ 2 ಗಂಟೆವರೆಗೂ ಅವಕಾಶ ಇರೋದರಿಂದ ಈಗ ನಿಧಾನಕ್ಕೆ ಬರ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಕನಿಷ್ಠ 70%ವರೆಗೂ ಮತದಾನ ಆಗುವಂಥ ಅವಕಾಶ ಇದ್ದೇ ಇದೆ. ಅಲ್ಲ, ದೇವರ ದಯೆಯಿಂದ ಈಗ ನಿಮ್ಮ ಹೆಸರು ಹೇಳಿ ಮೊದಲು. ನನ್ನ ಹೆಸರು ಡಾಕ್ಟರ್ ಅಚ್ಯುತ ಜೋಯ್ಸ್ ಅಂತ. ನಾನು ಅಸೋಸಿಯೇಷನ್ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಡೆಪಾಸಿಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ನಾನು. ನಮ್ಮ ಒಂದು ಸಂಘ ಒಂದು 20 ಜನದ ಒಂದು ಕೋರ್ ಟೀಮ್ ಇದೆ, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇದೆ. ಅದರಿಂದ ಫ್ರಮ್ ಡೇ 1 ಆಲ್ಮೋಸ್ಟ್ ನಾವು ಹೇಳ್ಬೋದು ಜುಲೈ 24 ಏನು ಇಂಪ್ಲಿಮೆಂಟ್ ಆಯಿತು, ಆಗಸ್ಟ್ ಫಸ್ಟ್ ವೀಕ್ ಹಂಗೆ ಒಂದು ಅಸೋಸಿಯೇಷನ್ ಅಂತ ಒಂದು ಮಾಡೋಕ್ಕೆ ಶುರು ಮಾಡಿದ್ವಿ. ಬೈ ಆಗಸ್ಟ್ ಎಂಡ್ 10ಗೆ ಒಂದು ಅಸೋಸಿಯೇಷನ್ ಒಂದು ರೂಪ ಬಂತು. ಅದಾದಮೇಲೆ ಭಾಳಷ್ಟು ಮೊದಲು ಒಂದು ಬ್ಯಾಂಕ್ ಜೊತೆ ವರ್ಕ್ ಮಾಡಿದ್ವಿ. ಆ ಮರ್ಜರು ಅಷ್ಟು ಮುಂದುವರಿಯೋಕ್ಕಾಗಲಿಲ್ಲ ಫೇವರಬಲ್ ಆಗಿ. ಅದಾದಮೇಲೆ ಒಂದು ದೇವರ ದಯೆಯಿಂದ ಕಾಸ್ಮಸ್ ಅನ್ನೋ ಒಂದು ಬ್ಯಾಂಕ್ ಮುಂದೆ ಬಂತು. ಅದು ಒಂದು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್, 35,000 crore ಟರ್ನ್ ಓವರ್ ಕೂಡ ಇದೆ ಅವ್ರದ್ದು. ಅವರು ಮುಂದೆ ಬಂದ ಮೇಲೆ ಕಾಸ್ಮೋಸ್ ಜೊತೆ ಮತ್ತು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಜೊತೆ ಮತ್ತು ಎಲ್ಲ ಸ್ಟಾಫ್ ಜೊತೆ ನಾವು ಒಂದು ಟೀಮ್ ಥರ ವರ್ಕ್ ಮಾಡಿ, ಒಂದು ಸಂಘ ಥರ ವರ್ಕ್ ಮಾಡಿ ಇಲ್ಲಿ ಈ ಹಂತದವರೆಗೂ ತಂದಿದ್ದೀವಿ. ಈ ಹಂತದಲ್ಲಿ ನಮ್ಮ ಮೊದಲು ಒಂದು ಡಿಸೆಂಬರ್ 29ನೇ ತಾರೀಕು ಒಂದು ವೋಟಿಂಗ್ ಇದು ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ ಆಯಿತು. ಅದಾದಮೇಲೆ ಕೂಡ ದೇರ್ ವರ್ ಸಮ್ ಟೆಕ್ನಿಕಲ್ ಇಶ್ಯೂಸ್, ಅಂದರೆ ಸಿಸ್ಟಮಿಕ್ ರಿಸ್ಕ್ ಅಂತಂದು ಹೇಳಿ ನಮ್ಮ ಅಪ್ಲಿಕೇಶನ್ನ, ಅಂದರೆ ಅಮಾಲ್ಗಮೇಷನ್ ಅಪ್ಲಿಕೇಶನ್ ಆಫ್ ಕಾಸ್ಮೋಸ್ ಮತ್ತು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನ ಹೋಲ್ಡಲ್ಲಿ ಇಟ್ಟಿದ್ರು ಡೆಪ್ಟಿ ಗವರ್ನರ್ ಅವರು. ಅದಾದಮೇಲೆ ನಾವು ಯಾವಾಗ ರಿವೈಸ್ ಅಪ್ಲಿಕೇಶನ್ ವಿತ್ ಲಾಟ್ ಆಫ್ ಡೇಟಾ ಕಂಪ್ಯಾರಿಟಿವ್ ಅನಾಲಿಸಿಸು ಎಲ್ಲ ಅದನ್ನು ಕೊಟ್ಟ ಮೇಲೆ ಮತ್ತೆ ಅವರು ರೀಕನ್ಸಿಡರ್ ಮಾಡಿ ರಿವೈಸ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಅಂತ ಹೇಳಿದರು. ಅದನ್ನೆಲ್ಲ ಆದಮೇಲೆ ಒಂದು ಹಂತಕ್ಕೆ ಬಂದಿದೆ. ಈಗ ಫಾರ್ಮಲಿ FY 24-25 ಕೂಡ ಕಂಪ್ಲೀಟ್ ಆಗಿರೋದ್ರಿಂದ ಫಾರ್ಮಲ್ ಅಪ್ಲಿಕೇಶನ್ ಮಾಡಿ ಅಂತ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಅವ್ರಿಗೆ ಅಡ್ವೈಸ್ ಮಾಡಿದ್ದಾರೆ. ಒಂದು ಡಿಫ್ರೆನ್ಸು ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಏನು ಅಂತಂದರೆ, ಹೋದ ಸತಿ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಇದ್ವಿ, ದಯವಿಟ್ಟು ನಮ್ಮನ್ನ ಮರ್ಜ್ ಮಾಡಿ ಅಂತ. ಈ ಸತಿ RBI ಅವರೇ ಹೇಳಿದ್ದಾರೆ ಕಾಸ್ಮೋಸ್ ಅವ್ರಿಗೆ, ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಅವ್ರನ್ನ ತೊಗೊಳ್ಳಿ ನೀವು ಅಂತ. ಸೊ ದರ್ ಇಸ್ ಎ ಮೇಜರ್ ಟೆಕ್ನಿಕಲ್ ಡಿಫ್ರೆನ್ಸ್. ಹೋದ ಸತಿ 29 ನಾವು ವೋಟಿಂಗ್ ಮಾಡಿದ್ವಿ, 30ನೇ ತಾರೀಕು ಅವ್ರ ವೋಟಿಂಗ್ ನಡೀತು. ಈ ಸತಿ 7ನೇ ತಾರೀಕು ಸೆಪ್ಟೆಂಬರ್ 2024 ಅವ್ರದ್ದು ವೋಟಿಂಗ್ ಆಯಿತು. ಅವ್ರದ್ದು 99.3 ಅಪ್ರೂವ್ ಮಾಡಿದ್ದಾರೆ. ಆ ಡೇಟಾ ಇಟ್ಕೊಂಡು ನಾವು ಈ ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗಲ್ಲಿ ನಾವು ಅಪ್ರೂವ್ ಮಾಡ್ತಾ ಇದ್ದೀವಿ. ಈ ಆಲ್ಮೋಸ್ಟ್ ನನ್ನ ಹೋಪ್ಸ್ ಇರೋದು, ನಮ್ಮ ನಂಬಿಕೆ ಇರೋದು ಏನು ಅಂತಂದರೆ, ಇದರಲ್ಲಿ 99% ಅಥವಾ 99.5% ಅಪ್ರೂವ್ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ. ಇದಾದಮೇಲೆ ಇನ್ನೆಲ್ಲ ಭಗವಂತನ ಬಿಟ್ಟಿದ್ದು, ಗಣೇಶನಿಗೆ ವಿಘ್ನ ವಿನಾಯಕ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡ್ತಾ ಇದ್ದಾನೆ. ನಮ್ಮ ಹೋಪ್ಸ್ ಏನು ಅಂತಂದರೆ, ನವರಾತ್ರಿ ಒಳಗಡೆ ಅಥವಾ ಅಕ್ಟೋಬರ್ 25ನೇ ತಾರೀಕು ಒಳಗಡೆ ಅಪಾಯಿಂಟೆಡ್ ಡೇಟ್, ಅಪ್ರೂವಲ್ ಡೇಟ್ ಎರಡನ್ನೂ ಕಂಬೈನ್ ಮಾಡಿ ಆಪ್ರೇಟಿವ್ ಡೇಟ್ ಅಂತ ಒಂದು ಕೊಡ್ಬೋದು ಅನ್ನೋ ಒಂದು ಹೋಪ್ಸ್ ಇದೆ. ಎಲ್ಲ 800 ಕೋಟಿ ಇಟ್ಟಿರೋ ಡೆಪಾಸಿಟರ್ಸು, ಮೋರ್ ದೆನ್ 7,000-8,000 ಜನ ಹೈ ವ್ಯಾಲ್ಯೂ ಡೆಪಾಸಿಟರ್ಸ್ ಇದ್ದಾರೆ, 30,000 ಜನ ಸ್ಮಾಲ್ ಆ್ಯಂಡ್ ಮಿಡ್ ಸೈಜ್ ಡೆಪಾಸಿಟರ್ಸ್ ಇದ್ದಾರೆ. ಇವ್ರದ್ದೆಲ್ಲ ದುಡ್ಡನ್ನು ಅವರ ಹಣ ಅವ್ರ ಕೈಗೆ ಸಿಗೋ ಅಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಇನ್ನು ಮಿಕ್ಕಿದ್ದೆಲ್ಲ ಕೃಷ್ಣನಿಗೆ ಬಿಟ್ಟಿದ್ದು. ನಿಮ್ಮ ಅಸೋಸಿಯೇಷನಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ? ನಮ್ಮ ಅಸೋಸಿಯೇಷನಲ್ಲಿ ಆಲ್ಮೋಸ್ಟ್ 2,000ವರೆಗೂ ಮೆಂಬರ್ಸ್ ಇರ್ಬೋದು. ಈಗ ಡೆಪಾಸಿಟರ್ಗೆ ಯಾರ್ಯಾರು ಇಟ್ಟಿದ್ದಾರೆ ಅವ್ರಿಗೆಲ್ಲ ದುಡ್ಡು ಯಾವಾಗ ಬರ್ಬೋದು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್? ನಾವು ಅದನ್ನೇ ಹೇಳೋದಲ್ಲ, ಅಪಾಯಿಂಟೆಡ್ ಡೇಟು ಅಪ್ರೂವಲ್ ಡೇಟ್ ಅಂತ ಇದೆ. ಅಪ್ರೂವಲ್ ಡೇಟ್ ಮಾಡಿದ್ಮೇಲೆ ಒಂದು 15 ದಿನ ಕೊಡ್ತಾರೆ ಅಪಾಯಿಂಟೆಡ್ ಡೇಟ್ಗೆ. ಈಗ ಹೊಸ ಪ್ರೊಸೀಜರ್ ಪ್ರಕಾರ ಅಪಾಯಿಂಟೆಡ್ ಡೇಟು ಅಪ್ರೂವಲ್ ಡೇಟ್ ಎರಡೂ ಮರ್ಜ್ ಮಾಡಿ ಆಪರೇಟಿವ್ ಡೇಟ್ ಅಂತ ಒಂದು ಕೊಡ್ತಾರೆ. ಅದನ್ನು ನಾವು ಅಕ್ಟೋಬರ್ 9ನೇ ತಾರೀಕು ಒಳಗಡೆ
ಪ್ರಯತ್ನ ಪಡ್ತಾ ಇದ್ದೀವಿ. ಇಲ್ಲ ಅಂದರೆ ಅಕ್ಟೋಬರ್ 25, 2024 ತರಕ್ಕೆ ಒಳಗಡೆ ಸಿಗಬಹುದು ಅನ್ನೋ ಒಂದು ಭರವಸೆ ಇದೆ ನಮಗೆ. ಬಡ್ಡಿ ಏನಾದರೂ ಸಿಗುತ್ತಾ ಇದುವರೆಗೂ ಡಿಸೆಂಬರ್ 14ನೇ ತಾರೀಕುವರೆಗೂ, ಡಿಸೆಂಬರ್ 14, 2023ವರೆಗೂ ಏನು ಕಾಂಟ್ರಾಕ್ಟೆಡ್ ರೇಟ್ ಇಟ್ಟಿದ್ದಾರೆ ಅದು ಅಕ್ಯುಮುಲೇಟ್ ಆಗಿರುತ್ತೆ ಅಕೌಂಟಲ್ಲಿ. ಅದನ್ನು ಕೂಡ ಕಂಪ್ಲೀಟಾಗಿ ತೊಗೊಳ್ಬೋದು. ಡಿಸೆಂಬರ್ 14, 2023ರಿಂದ ಇವತ್ತಿನವರೆಗೂ, ಅಥವಾ ಯಾವತ್ತು ಆಪರೇಟಿವ್ ಡೇಟ್ ಬರುತ್ತೋ ಅಲ್ಲಿ ಹೊತ್ತವರೆಗೂ 3% ಬಡ್ಡಿ ಕೊಡ್ತಾ ಇದ್ದಾರೆ. ಆ ದುಡ್ಡನ್ನು ಕೂಡ ವಿತ್ಡ್ರಾ ಮಾಡ್ಕೊಬೋದು. ಈ ಕೋವಿಡ್ ಏನು ಒಂದು ಬಂತು ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ಕೋವಿಡ್ ಬಂದ ಹಿನ್ನೆಲೆಯಲ್ಲಿ ಮತ್ತು ಹೊಸದಾಗಿ ಕೇಂದ್ರ ಸರ್ಕಾರದಲ್ಲಿ ಯಾವ ಒಂದು GST ವ್ಯವಸ್ಥೆ ಬಂತಲ್ಲ, ಆ ಹಿನ್ನೆಲೆಯಲ್ಲಿ ಇಡೀ ಪ್ರಪಂಚ ದೇಶದ, ವಿಶೇಷವಾಗಿ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಅನೇಕ ಬ್ಯಾಂಕುಗಳು ಭಾಳ ಆರ್ಥಿಕವಾದಂಥ ಪರಿಸ್ಥಿತಿಯನ್ನು ಕೆಟ್ಟದಾಗಿ ಎದುರಿಸಬೇಕಾಯಿತು. ಆ ಹಿನ್ನೆಲೆಯಲ್ಲಿ ಇದರದ್ದೊಂದು ಭಾಗವಾಗಿದೆ. ಇವತ್ತು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಅವ್ರು ಏನು ಮರ್ಜ್ ಮಾಡಬೇಕು ಅಂತಿದ್ದಾರೆ, ಅದು ಗ್ರಾಹಕರ ಹಿತದೃಷ್ಟಿಯಿಂದ, ಠೇವಣಿದಾರರ ಹಿತದೃಷ್ಟಿಯಿಂದ ಅನಿವಾರ್ಯವಾಗಿದೆ. ಯಾಕೆಂದರೆ ಈಗಾಗಲೇ ಗುರುರಾಘವೇಂದ್ರದಲ್ಲಿ ವಸಿಷ್ಠ ಕೋಆಪರೇಟಿವ್ ಬ್ಯಾಂಕಲ್ಲಿ ಹಣವನ್ನು ಕಳ್ಕೊಂಡು ಜನ ದುಃಖದಲ್ಲಿದ್ದಾರೆ. ಕಡೆ ಪಕ್ಷ ಮರ್ಜ್ ಆಗೋದ್ರಿಂದ ಈ ಬ್ಯಾಂಕಲ್ಲಿ ಇಟ್ಟಂಥ ಠೇವಣಿದಾರರಿಗೆ ಅವ್ರ ಹಣಾರು ವಾಪಸ್ ಬರುತ್ತಲ್ಲ, ಆ ಸಮಾಧಾನಕ್ಕೆ ನಾವೆಲ್ಲರೂ ಸಹ ಒಮ್ಮತದಿಂದ ಮಾಡ್ತಾಯಿದ್ದೀವಿ. ಒಂದಂತೂ ನಮಗೆ ಅತ್ಯಂತ ಬೇಸರ, ಕರ್ನಾಟಕದಲ್ಲಿ 100 ವರ್ಷದ ಇತಿಹಾಸವುಳ್ಳಂತಹ ಸಹಕಾರಿ ಕ್ಷೇತ್ರದ ಇತಿಹಾಸ ಇದೆ. ಆದರೆ ಇಂತಹ ನಷ್ಟದಲ್ಲಿರುವಂಥ ಬ್ಯಾಂಕನ್ನು ಕೈ ಹಿಡಿದು ಮುನ್ನಡೆಸುವಂಥ ಮತ್ತೊಂದು ಬ್ಯಾಂಕ್ ಗತಿ ಇಲ್ಲದೆ ಉತ್ತರ ಭಾರತದ ಬ್ಯಾಂಕ್ನವರ ಒಂದು ಅಡಿಯಾಗಿ ನಾವು ಹೋಗ್ತಿದ್ದೀವಿ. ಆದರೂ ಠೇವಣಿದಾರರ ಹಿತದೃಷ್ಟಿಯಿಂದ ನಾವೆಲ್ಲ ಇದಕ್ಕೆ ಮರ್ಜರ್ಗೆ ಒಪ್ಪಿದ್ದೀವಿ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಈ ಆಡಿಟ್ ಮಾಡ್ತಾರಲ್ಲ, ಆಡಿಟರ್ಗಳು ಸರಿಯಾಗಿದ್ದರೆ ಬಹುಶಃ ಯಾವ ಬ್ಯಾಂಕಿನ ತೊಂದರೆ ಆಗಲ್ಲ. ಈ ಆಡಿಟರ್ಗಳು ಸಹಕಾರಿ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಪ್ರತಿ ವರ್ಷ ಆ ಬ್ಯಾಂಕಿನ ಲಾಭ ನಷ್ಟವನ್ನು ಸಕಾಲದಲ್ಲಿ ಸರಿಯಾದ ರೀತಿಯಲ್ಲಿ ಸುಳ್ಳು ಮಾಹಿತಿ ಕೊಡದಲ್ಲೇ ಇದ್ದಿದ್ರೆ ಬಹುಶಃ ಗುರುರಾಘವೇಂದ್ರ ಬ್ಯಾಂಕು ಆ ಸ್ಥಿತಿ ಬರ್ತಿರಲಿಲ್ಲ. ಆಡಿಟರ್ಗಳು, ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ನೀವು ಆಡಿಟರ್ಗಳು ಏನಾದ್ರು ತಪ್ಪು ವರದಿಯನ್ನು ಕೊಟ್ಟರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವಂಥ ಒಂದು ಹೊಸ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲದೆ ಹೋದರೆ ಆಡಿಟರ್ ಏನು ಕೊಡ್ತಾನೆ, ಆ ಬುಕ್ಕಲ್ಲಿ ಏನಿದೆ ಅದನ್ನು ನೋಡ್ತೀವಿ, ನಾವೆಲ್ಲ ಸರಿ ಇದೆ ಅನ್ಕೋತಿರ್ತೀವಿ, ಒಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಿರೋಲ್ಲ. ಆ ಹಿನ್ನೆಲೆಯಲ್ಲಿ ಬಹುಶಃ ಕರ್ನಾಟಕ ರಾಜ್ಯದ ಬಹುತೇಕ ಬ್ಯಾಂಕುಗಳಿಗೆ ಆಡಿಟಿಂಗ್ ವ್ಯವಸ್ಥೆಯಲ್ಲಿ ಇರುವಂಥ ಲೋಪವೇ ಕಾರಣ ಆಗ್ತಿದೆ. ಅದು ಸರಿಯಾಗಬೇಕು ಅಂತ ನಮ್ಮ ಅಭಿಪ್ರಾಯ. ಭಾಳ ಒಳ್ಳೆಯ ನಿರ್ಧಾರವನ್ನು ತಗೊಂಡಿದ್ದಾರೆ. ಆದಷ್ಟು ಬೇಗ ಈ ಪ್ರಕ್ರಿಯೆಯನ್ನಾಗಲಿ, ನಾವು ನಮ್ಮ MP ಅವರು ರಿಸರ್ವ್ ಬ್ಯಾಂಕಲ್ಲೂ ಕೂಡ ಮಾತಾಡಿದ್ದೀವಿ. ನಿರ್ಮಲಾ ಸೀತಾರಾಮನ್ ಅವ್ರ ಹತ್ರ ಲಾಸ್ಟ್ ಬೆಂಗಳೂರಿಗೆ ಬಂದಾಗ ಇದ್ರ ಬಗ್ಗೆ ಮಾತಾಡಿ ಅವ್ರಿಗೆ ವಿವರಣೆಯನ್ನು ಕೊಟ್ಟಿದ್ದೀವಿ. ಇದು ಮರ್ಜ್ ಆದರೆ ಏನಾಗುತ್ತೆ, ಮರ್ಜ್ ಆಗಿಲ್ಲ ಅಂದರೆ ಏನಾಗುತ್ತೆ ಅಂತ. ಮರ್ಜ್ ಆಯಿತು ಅಂತಂದರೆ ಅಷ್ಟು ದೊಡ್ಡ ಬ್ಯಾಂಕ್ ಅದು, ಇದಕ್ಕೆ ಒಂದು ಮರ್ಜ್ ಆಯಿತು ಅಂದರೆ ಎಲ್ಲ ಠೇವಣಿದಾರರು ಕಷ್ಟಪಟ್ಟು ಹಣವನ್ನು ಠೇವಣಿ ಬ್ಯಾಂಕಲ್ಲಿ ಠೇವಣಿ ಇಟ್ಟಿದ್ದಾರೆ. ಇದರಿಂದ ಬರೋ ಬಡ್ಡಿಯಿಂದಲೇ ಜೀವನ ನಡೆದುವಂಥ ಅನೇಕ ಠೇವಣಿದಾರರು ಇವತ್ತು ನಮ್ಮ ಮಧ್ಯೆ ಇದ್ದಾರೆ. ಅವರಿಗೆ ಒಳ್ಳೆಯದಾಗಬೇಕು ಅಂದರೆ ಆದಷ್ಟು ಬೇಗ ಒಂದು ಒಳ್ಳೆಯ ಕೆಲಸ ಆಗಬೇಕು ಅಂತ ನಮ್ಮ ಅಭಿಪ್ರಾಯ. ಇವತ್ತು ವಿಶೇಷ ಸರ್ವಸದ ಸಭೆ ಜರುಗ್ತಾ ಇದೆ. ನಿರಾತಂಕವಾಗಿ ಯಾವುದೇ ಅಡ್ಡಿ ಆತಂಕಗಳು ಜರುಗ್ತಾ ಇದೆ. ಇವತ್ತು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನ ಕಾಸ್ಮೋಸ್ ಕೋಆಪರೇಟಿವ್ ಬ್ಯಾಂಕು ಈ ಬ್ಯಾಂಕ್ನೊಂದಿಗೆ ವಿಲೀನಗೊಳಿಸಲು ಸದಸ್ಯರ ಅಭಿಪ್ರಾಯವನ್ನು ಕೇಳಲಾಗ್ತಾ ಇದೆ. ಅದಕ್ಕೆ ನನಗೆ ಸಹಕಾರ ಇಲಾಖೆಯಿಂದ ನಿಯೋಜಿಸಲಾಗಿದೆ. ನನ್ನ ಕರ್ತವ್ಯವನ್ನು ನಾನು ನಿರ್ವಹಿಸ್ತಾ ಇದ್ದೀನಿ. ಯಾವುದೇ ಅಡ್ಡಿ ಆತಂಕಗಳಿಂದ ನಡೀತಾ ಇದೆ. ಮರ್ಜರ್ ಆ್ಯಕ್ಚುಲಿ ಪಾಪ ಇವ್ರು ಚೆನ್ನಾಗೇ ಮಾಡ್ತಾಯಿದ್ರು, ತುಂಬ ಫೀಲ್ ಆಗುತ್ತೆ. ಇಂಥ ಒಳ್ಳೆ ಬ್ಯಾಂಕ್ ಇನ್ನೊಂದು ವರ್ಷದಲ್ಲಿ ಸೆಲೆಬ್ರೇಟೆಡ್ ದೇ ಆರ್ 50 years ಖುಷಿಯಿಂದ ಮಾಡ್ತಾಯಿದ್ರು. ನಾವು ದೇ ಆರ್ ಇನ್ ಟಿಯರ್ಸ್ ಪಾಪ ಫಾರ್ ಮಿಸ್ಟೇಕ್. ಈ ಥರ ಸುಮ್ಮನೆ ಕೆಟ್ಟ ಹೆಸರು ಅವರು ತಂದಿಲ್ಲ. ದೇ ಹ್ಯಾವ್ ಟ್ರೈಡ್ ದ ಲೆವೆಲ್ ಬೆಸ್ಟ್. ಇವಾಗ ಒಂದು ಒಳ್ಳೆ ಬ್ಯಾಂಕ್ ಜೊತೆ ಹೋಗಿ ಸೇರ್ತಿದ್ದಾರೆ. ದಟ್ಸ್ ಆಲ್ಸೋ ವೆರಿ ನೈಸ್ ಬ್ಯಾಂಕ್. ಇನ್ ಏಷ್ಯಾದಲ್ಲೇ ಐ ಥಿಂಕ್ ಇಟ್ಸ್ ಸೆಕೆಂಡ್ ಆರ್ ಥರ್ಡ್, ಐ ಥಿಂಕ್ ಸಮಥಿಂಗ್ ಐ ಹರ್ಡ್ ಆಫ್ ದಟ್. ಸೊ ಓಕೆ, ಲೆಟ್ ಇಟ್. ನಿಮ್ಮದು ಡೆಪಾಸಿಟ್ ಇದೆಯಾ? ನಂದು ಶೇರ್ಸ್ ಇದೆ. ಡೆಪಾಸಿಟ್ ಎಲ್ಲ ಈ ಥರ ಆಗ್ತಿದ್ದಂಗೆ ಗೊತ್ತಲ್ವಾ, ಸ್ವಲ್ಪ ಇದ್ದಿದ್ದು ಎಲ್ಲ ಡ್ರಾ ಮಾಡಿದ್ರೆ ದಟ್ ಈಸ್ ನಾಟ್ ಮಚ್ ಆಲ್ಸೋ. ಆ್ಯಂಡ್ ಏನು ಕೊಟ್ಟರು ಪಾಪ ಬೇಜಾರಾಗ್ತಾಯಿತ್ತು. ಆ್ಯಂಡ್ ಇವಾಗ ಇಂಥ ಸಮಯದಲ್ಲಿ ಅವರ ಊಟ ಎಲ್ಲ ಕೊಡ್ತಿರೋದಂದರೆ ನಮಗೆ ಫೀಲ್ ಆಗುತ್ತೆ. ಸಿ ದೇ ಹ್ಯಾವ್ ಟೇಕನ್ ಅ ವೆರಿ ಗುಡ್ ಡಿಸಿಷನ್. ಎಷ್ಟೇ ಕಷ್ಟದಲ್ಲಾದರೂ ನಮ್ಮ ಹಿಂದೂಸ್ ಅಂದರೆ ನಮ್ಮ ಕಲ್ಚರ್ ಇದೆ ಅಲ್ವಾ, ಒಬ್ಬರು ಬಂದಾಗ ಊಟ ಕೊಟ್ಟು ಕಳಿಸ್ಬೇಕು ಅಂತ. ಇಂಥ ಮುಳುಗೋಗ್ತಿರೋದು ಆಲ್ಮೋಸ್ಟ್ ಅಂತ ಹೇಳಿ ಮುಳುಗೋಗಿದೆ ಅಂಥದ್ರಲ್ಲೂ ದೇ ಹ್ಯಾವ್ ಗಿವನ್ ಊಟ ಎಲ್ಲ ಫೀಲ್ ಆಗುತ್ತೆ ಊಟನ. ಎನಿವೇ ಲೆಟ್ ಗುಡ್ ಡೇಸ್ ಕಮ್ ಅಹೆಡ್. ಥ್ಯಾಂಕ್ ಯು. ಮರ್ಜರ್ ಬಗ್ಗೆ ವಿರೋಧ ಹೋದ್ರು ಇವಾಗ ಪಬ್ಲಿಕ್ ಡೇನು ಆಗಲ್ಲ ಅಂತ ನನ್ನ ಅನಿಸಿಕೆ. ಆದರೂ ವಿಧಿ ಇಲ್ದಿರ ನಾವು ಮರ್ಜರ್ಗೆ ಒಪ್ಪಿಗೆ ಕೊಡಬೇಕು. ಯಾಕೆಂದರೆ ಬೇರೆಯವ್ರ ದುಡ್ಡನ್ನ ನಾವು ನಮ್ಮ ದುಡ್ಡು ಅಂತ ನೋಡ್ತಾ ಇದ್ದೀವಿ.
ಭಾಳ ಕಾಂಪ್ಲಿಕೇಟೆಡ್ ಇದೆ. ಒಳಗೊಳಗೆ ಪೊಲಿಟಿಷಿಯನ್ಸ್ ಎಲ್ಲ ಸೇರಿದ್ದಾರೆ. ಇದು ಇನ್ನೂ ಒಂದು ಬ್ಯಾಂಕು ವಾಪಸ್ಸು ಸೇರೋದಕ್ಕೆ, ಯಾಕೆಂದರೆ ಬ್ರಾಹ್ಮಣರ ಬ್ಯಾಂಕ್ 2 ಹೋಗಿದೆ, ತಮಗೆ ಗೊತ್ತಿದೆ, ಮೀಡಿಯಾದವ್ರಿಗೆ ಗೊತ್ತಿದೆ. ಮೀಡಿಯಾದವರು ಸ್ವಲ್ಪ ಅದನ್ನು ಪಬ್ಲಿಸಿಟಿ ಕೊಟ್ಟು ಇದು ಮಾಡಿದ್ರೆ ಎಚ್ಚೆತ್ಕೊಳುತ್ತೆ ಪಬ್ಲಿಕ್ಕು. ತಾವು ಆ ಕೆಲಸ ಮಾಡಿ. ಮತ್ತು ರಾಘವೇಂದ್ರ ಬ್ಯಾಂಕ್ ಥರ ಆಗೋದಕ್ಕೆ ಬಿಡ್ದಿರ ಮರ್ಜರ್ಗೆ ಆದ್ರೂ ಮರ್ಜರಲ್ಲಿ ಮೆಂಬರ್ಗಳು ಪ್ರೊಟೆಕ್ಷನ್ನ ತೋರಿಸಿ, ಆಮೇಲೆ ಅದು ಸ್ಟಾಫ್ನವ್ರದ್ದು ಇದು ಮಾಡಿ ಸರ್. ಇಷ್ಟೇ ನಮ್ಮ ಮನವಿ. ನನ್ನ ಹೆಸರು ವಿನೀತಾ ಶೆಟ್ಟಿ ಅಂತ. ನಿಮ್ಮದು ಡೆಪಾಸಿಟ್ ಇದೆಯಾ? ಹಾಂ, ಶೇರ್ಸ್ ಇದೆ. ಶೇರ್ಸ್ ಇದೆ, ಡೆಪಾಸಿಟ್ ಇಲ್ಲ. ಶೇರ್ಸ್ ನಿಮ್ಮ ಅಭಿಪ್ರಾಯ ಮರ್ಜರ್ ಬಗ್ಗೆ? ತುಂಬ ಖುಷಿ ಆಗುತ್ತೆ. ಮರ್ಜರ್ ಆದರೆ ನಮಗೆಲ್ಲ ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ಮರ್ಜರ್ ಆಗಬೇಕು. ಓಕೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಸುಲೋಚನಾ ಅಂತ. ಹಾಂ, ನಮ್ಮದು ಸುಮಾರು ಲಕ್ಷ ದುಡ್ಡು ಇಟ್ಬಿಟ್ಟಿದ್ದೀವಿ. ಓಕೆ. ಈಗ 43 ಲಕ್ಷ ತನಕ ಇಟ್ಟಿದ್ದು. ಓಕೆ. ಅದರಲ್ಲಿ 15 ಲಕ್ಷ ಬಂದಿದೆ. ಹಾಂ, ನಮ್ಮ ಮನೆಯವರು ತೀರ್ಕೊಂಬಿಟ್ರು ಇವಾಗ ಮೇನಲ್ಲಿ. ಇಷ್ಟು ದಿವಸ ಡೆಪಾಸಿಟ್ ಇಟ್ಟು ಏನೂ ಬರಲಿಲ್ಲ, ಏನೂ ಇಲ್ಲ. ಅವರಂತೂ ಹೋದ್ರು. ನಾವು ಹೋಗೋಕೆ ಮುಂಚೆ ಏನಾದ್ರು ಸಿಗತ್ತಾ ಅಂತ ನೋಡ್ಬೇಕು. ಅರೇಂಜ್ಮೆಂಟ್ಸ್ ಚೆನ್ನಾಗಿದೆ, ಅದಕ್ಕೆ ಖುಷಿ ಪಡ್ಬೇಕು. ಇವಾಗ ಸತಿ ನಾವು ನುಗ್ಗಳಲ್ಲಿ ಸಿಗಾಕೊಂಡ್ಬಿಟ್ಟು ಬೇಡ ಪಜಿತಿ ತುಂಬಾ ಒದ್ದಾಡೋಗ್ಬಿಟ್ವಿ. ಇಲ್ಲೇನೆ ಎಲ್ಲ ಸೀನಿಯರ್ ಸಿಟಿಸನ್ಸ್ ಎಲ್ಲಾರ ಮೇಲೂ ನುಗ್ತಾ ಇದ್ರು. ಕೊನೆಗೆ ಹಾಕ್ಬಿಡೋದು. ಈ ಸರಿ ಅಂತೂ ಅರೇಂಜ್ಮೆಂಟ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ನಮಸ್ಕಾರ, ನನ್ನ ಹೆಸರು ರಾಮಕೃಷ್ಣ ಅಂತ. ನಾವೊಂದು ಪ್ರೈವೇಟ್ ಎಂಪ್ಲಾಯಿ, ರಿಟೈರ್ಡು. ಸಿಕ್ಕಿರೋದು ಬೆನಿಫಿಟ್ಸ್ ಎಲ್ಲ ಇಲ್ಲ ಹಾಕಿದ್ದೀನಿ. ಎನಿವೆ ಹೋಪ್ ಪೋಸ್ಟ್ ಮರ್ಜರ್ ನಮ್ಮದು ಹಣ ಎಲ್ಲ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅದು ಬೇಗ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ನನ್ನ ಹೆಸರು ಶಿಲ್ಪಾ ಅಂತ. ನಾನು ಈ ಬ್ಯಾಂಕ್ ಜಸ್ಟ್ ಡೆಪಾಸಿಟರ್, ನಾಟ್ ಎ ಮೆಂಬರ್. ನಾವೆಲ್ಲ ವಾಲಂಟ್ರಿ ಗ್ರೂಪಾಗಿ ಒಂದು ಅಸೋಸಿಯೇಷನ್ ಫಾರ್ಮ್ ಮಾಡಿ ಐ ಆಮ್ ಎ ಪಾರ್ಟ್ ಆಫ್ ದ ಅಸೋಸಿಯೇಷನ್. ಸೊ ಇವತ್ತು ಇಷ್ಟು ಜನ ಇಷ್ಟು ಬೆಂಬಲ ಕೊಟ್ಟು ಬಂದು ವೋಟ್ ಮಾಡಿದ್ದಕ್ಕೆ ತುಂಬ ಸಂತೋಷ ಆಗ್ತದೆ. ಆ್ಯಂಡ್ ನಮ್ಮ ಫ್ಯೂಚರ್ ಮನಿ ಎಲ್ಲ ಸೇವ್ ಮಾಡೋಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡಿ ಇಷ್ಟು ಏಜ್ ಆಗಿದ್ದವ್ರು ಇಷ್ಟು ಜನ ಬಂದು ಸಹಕಾರ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಆಶಿಸ್ತೀನಿ. ತಾವು ಏನಾಗಿದ್ದೀರಾ ಅಸೋಸಿಯೇಷನಲ್ಲಿ? ಜನರಲ್ ಸೆಕ್ರೆಟರಿ ಸರ್. ಜನರಲ್ ಸೆಕ್ರೆಟರಿ. ಎಷ್ಟು ವರ್ಷದಿಂದ ಇದು ಅಸೋಸಿಯೇಷನ್ ಫಾರ್ಮ್ ಆಗಿ? ಸರ್ ಬರೀ ಲಾಸ್ಟ್ ಇಯರ್ ಸರ್. ಈ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗಿಂದ ಅಸೋಸಿಯೇಷನ್ ಫಾರ್ಮ್. ಕೋರ್ಟ್ ಗೇಟ್ಗೆ ಏನಾದರೂ ಹೋಗಿದ್ದೀರಾ? ಇಲ್ಲ ಸರ್, ಇಲ್ಲ. ಏನಿಲ್ಲ. ನಾವು ಬ್ಯಾಂಕ್ ಜೊತೆನೆ ಮಾತಾಡ್ಕೊಂಡು ಏನೇನು ಬೇಕೋ ಅವ್ರ ಜೊತೆನೆ ಬಗೆಹರಿಸ್ಕೊಂಡು ಮುಂದೆ ಬರ್ದಿದ್ದೀವಿ. ಸೊ ನಿಮ್ಮ ಆಶಾಭಾವನೆ ಏನು, ನೆಕ್ಸ್ಟ್ ಮಂತ್ ಅಥವಾ ಅದ್ರ ನೆಕ್ಸ್ಟ್ ಮಂತ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ? ಸರ್ ನಮಗೆ RBI ಜೊತೆ ಇಂಟ್ರಾಕ್ಟ್ ಮಾಡಿದಾಗ, ಬ್ಯಾಂಕ್ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದಾಗ, ಕಾಸ್ಮೋಸ್ ಜೊತೆ ಆದರೂ NCB ಜೊತೆ ಒಂದು ಕಾನ್ಫಿಡೆನ್ಸ್ ಬಂತು ದಟ್ ಇದನ್ನ ಇವರು ದಡ ಸೇರಿಸ್ತಾರೆ ಆ್ಯಂಡ್ ಎಲ್ಲ ಒಂದು ಪಾಸಿಟಿವ್ ಡೈರೆಕ್ಷನ್ ಹೋಗ್ತದೆ. ಆ್ಯಂಡ್ ಮೆಂಬರ್ಸ್ ಈ ಥರ ಬೆಂಬಲ ಕೊಟ್ಟರೆ ಅದು ಡೆಫಿನೆಟ್ಲಿ ಫ್ರೂಟ್ಫುಲ್ ಆಗತ್ತೆ ಸರ್. ಅದು ಸೊ ಅದರಲ್ಲಿ ಡೌಟೇ ಇಲ್ಲ. ಈಗ ನಾವು ಇನ್ನೊಬ್ಬರಿಗೆ ಹೋಗಿ ಅಲ್ಲಿ ಸಲ್ಯೂಟ್ ಹೊಡೆಯೋ ಪರಿಸ್ಥಿತಿ ಬಂದೋಯ್ತು. ಕರ್ನಾಟಕದ ಗಾಳಿ, ಕರ್ನಾಟಕದ ಅನ್ನ, ಕರ್ನಾಟಕದ ಉಸಿರು ಎಲ್ಲ ಮಾಡಿಬಿಟ್ಟು ಇವತ್ತು ಯಾರಿಗೂ ಒಬ್ಬರಿಗೆ ಹೋಗಿ ನಾವು ಸಲಾಮ್ ಹೊಡೆಯೋ ಪರಿಸ್ಥಿತಿ ಬಂದೋಯ್ತು. ಏನಾಗಲಿ ನಮಗೆ ನಾವು ಡೆಪಾಸಿಟರ್ಸು, ನಮ್ಮ ದುಡ್ಡು ವಿತ್ ಇಂಟ್ರೆಸ್ಟು ಸೇಫಾಗಿ ಬಂದು ನಮಗೆ ತಲುಪಿದರೆ ತುಂಬ ಸಂತೋಷ. ಒಂದು ಎರಡನೇದಾಗಿ ಇದು ಮುರ್ಜಾದ ಮೇಲೆ ಆ ಬ್ಯಾಂಕ್ ಚೆನ್ನಾಗಿದ್ದೇ ಆದರೆ ನಾವು ಅದ್ರ ಜೊತೆ ಕೈ ಜೋಡಿಸ್ತೇವೆ. ಅದರಿಂದ ನಮಗೆ ಅನುಕೂಲ ಆದರೂ ಆಗ್ಬೋದು ಅನ್ನೋದು ನನ್ನ ಭಾವನೆ. ಈ ಬ್ಯಾಂಕು ಕಾಸ್ಮಸ್ಗೆ ಮರ್ಜರ್ ಆಗ್ತಾ ಇರೋದು ನಮಗೆಲ್ಲ ತುಂಬ ಸಂತೋಷ. ಯಾಕಂದರೆ ನಮ್ಮದು ಲ್ಯಾಕ್ಸ್ ಆಫ್ ರುಪೀಸು ಇಲ್ಲಿದೆ. ಅದು ನಾವೆಲ್ಲ ಸೀನಿಯರ್ ಸಿಟಿಸನ್ಸು, ನಮಗೆ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಇರೋದ್ರಿಂದ ಆ ದುಡ್ಡು ಎಷ್ಟು ಬೇಗ ಬಂದರೆ ನಮಗೆ ಅಷ್ಟು ಒಳ್ಳೆಯದು. ಜೀವನಕ್ಕೆಲ್ಲ ನಮಗೆ ಪ್ರಾಬ್ಲಮ್ಮೇ ಆಗಿದೆ, ಮೆಡಿಕಲ್ ಪ್ರಾಬ್ಲಮ್ ಆಗಿದೆ. ನಾವೆಲ್ಲ ಕೆಲವರು ಮೊಮ್ಮಕ್ಕಳಿಗೆಲ್ಲ ಓದಿಸೋ ಅಂಥ ಒಂದು ಕಾರ್ಯದಲ್ಲಿ ಇದ್ದೀವಿ. ಹಾಗಾಗಿ ಅದಕ್ಕೂ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಲ್ಲಿ ನಾನು ಸ್ಟಾರ್ಟಿಂಗಿಂದ ಮೆಂಬರ್ ಆಗಿದ್ದೀನಿ. ನಾನು ಸಾಲನೂ ತೊಗೊಂಡಿದ್ದೀನಿ ಇದರಲ್ಲಿ. ಬಟ್ ಏನಪ್ಪ ಅಂದರೆ ಈಗ ಈ ಕಂಡೀಷನ್ ನೋಡ್ಕೊಂಡ್ರೆ ಯಾಕೋ ಸ್ವಲ್ಪ ಪ್ರಾಬ್ಲಮಲ್ಲಿ ಇದೆ ಅನಿಸುತ್ತೆ. ಅದರಿಂದ ಬೆಟರು ಕಾಸ್ಮೋಸ್ಗೆ ಹೋಗೋದು ಒಳ್ಳೆಯದು. ಅದನ್ನು ನಮ್ಮಂಥವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಏನಾದ್ರು ಡಿವಿಡೆಂಡ್ ಬೇಗ ಬಂದರೆ ನಮ್ಮ ಲೈಫ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೀವು ಸಾಲ ತಗೊಂಡಿದ್ದೀನಿ ಅಂದರೆ ವಾಪಸ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ, ಖಂಡಿತ ಕೊಟ್ಟಿದ್ದೀನಿ ಸರ್. ಎಷ್ಟು ವರ್ಷ ಆಯಿತು ಸಾಲ? ಸಾಲ ತೀರಿಸಿ ಸುಮಾರು ಒಂದು 6-7 ವರ್ಷ ಆಯ್ತು ಸರ್.
ನಮ್ಮ ಸಾಲ ಯಾವುದು ಇಲ್ಲ ಸರ್ ಇಲ್ಲಿ. ಈಗ ಸಾಲ ತಗೊಂಡಿರೋರೆಲ್ಲ ವಾಪಸ್ ಕೊಟ್ಟಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಖಂಡಿತ ಸಾಲ ತೀರಿಸ್ಬಿಟ್ಟಿದ್ದೀವಿ. ಸಾಕಷ್ಟು ಸಲ ಸಾಲ ತಗೊಂಡು ಸಾಲ ಕೊಟ್ಟು ಎಲ್ಲ ಮಾಡಿದ್ದೀವಿ. ಈ ಬ್ಯಾಂಕ್ ಮಾತ್ರ ತುಂಬಾ A1 ಬ್ಯಾಂಕ್ ಚೆನ್ನಾಗಿತ್ತು. ಈ ಗತಿಗೆ ಬಂದಿರೋದು ನೋಡಿದ್ರೆ ಕಾರಣಕರ್ತರು ಯಾರು ಅಂತ ಕಾರಣಕರ್ತರು ಆಡಳಿತ ಮಂದಿನೇ ಇದಕ್ಕೆ ಕಾರ್ಯಕರ್ತರು. ಯಾಕೆಂತಂದ್ರೆ ಅವರು ಟೈಮಿಗೆ ಸರಿಯಾಗಿ ಸಾಲನ ವಸೂಲು ಮಾಡಲಿಲ್ಲ. ಅದೇ ಕಾರಣ. ಇನ್ನೊಂದು ಕಾರಣ ಅಂದ್ರೆ ಸಾಲ ತಗೊಂಡವರು ಪ್ರಾಂಪ್ಟ್ ಆಗಿ ವಾಪಸ್ ಕೊಟ್ಬಿಟ್ಟಿದ್ರೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಅವ್ರ ಮೇಲೆ ಪ್ರೆಷರ್ ತರಬೇಕಾಯ್ತು. ಏನೋ ಒಟ್ಟಿನಲ್ಲಿ ಸಾಲ ಕೊಡೋರ್ದು ಮಿಸ್ಟೇಕ್ ಇದೆ. ಆಡಳಿತ ಮಂಡಳಿ ಯಾವ ಥರ ನಡ್ಕೊಂಡಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎನಿವೆ ಕಾಸ್ಮಸ್ಗೆ ಒಳ್ಳೇದಾಗಲಿ, ನಮ್ಗೆ ದುಡ್ಡು ಬರಲಿ, ನಮ್ಮ ಜೀವನಕ್ಕೆ ತೊಂದರೆ ಆಗಿರಲಿ ಬೇಡ್ಕೊಳ್ತೀವಿ. Old people, aged people are there, they are suffering, and many people are died also, and nobody bothers for it, even a chairman or whoever concerned for it. What is the point? What's your opinion regarding merger with Cosmos Bank? Merger is okay, that is what I said. Merger is only a what is the next? There is nothing in that. Only merger is only a After merger, they are going to pay the deposit amount. That is what we wanted to know it. That how can I say? I can't say that. I am not the director of the bank. Say, 2-3 times they hold a meeting and they never called a press meet. Why they have not called a press meet? If this is the case of it, why they are not coming to the open to the public, to the press? Let the people knows it. And whosoever has taken a loan, they are not given a paper ad. Is there a photo or whosoever has taken a loan and surety fellow also, there is no photo. Why they are not published in the paper? ಇದು ಗ್ರಾಹಕರ ಕ್ಷೇಮಕ್ಕೋಸ್ಕರ ಕಾರ್ಯಕಾರಿ ಸಮಿತಿಯವರು ಅಧ್ಯಕ್ಷರು ಒಂದು ಒಳ್ಳೆಯ ನಿರ್ಣಯ ತೆಗೆದುಕೊಂಡಿದ್ದಾರೆ. ಆದರೆ ಒಂದು ಬೇಸರದ ಸಂಗತಿ ಅಂದರೆ ಈಗಾಗಲೇ 6-7 ತಿಂಗಳ ಹಿಂದಾಗಡೆ ಇದೇ ಮಾದರಿಯಲ್ಲಿ ಒಂದು ಬಾರಿ ಮತವನ್ನು ಹಾಕಿಸ್ಕೊಳ್ಳೋ ಮೂಲಕ ಒಳ್ಳೆಯದಾಗಲಿ ಅಂತ ಹೇಳಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದರು. ಈಗೇನಾಗಿದೆ ಅಂದರೆ ಜನಕ್ಕೆ ಬೇಸರ ಆಗಿದೆ. RBIನವರು ಮಾಡ್ತಾ ಇರೋದು ನಿಜವಾಗ್ಲೂ ಸರಿಯಲ್ಲ ಅಂತ ಅನಿಸುತ್ತೆ. RBIನವರು ಈಗಾಗಲೇ ಬ್ಯಾಂಕಿನ ಆಡಳಿತ ಮಂಡಳಿಯ ಪರವಾಗಿ ಮತ್ತು ಗ್ರಾಹಕರ ಪರವಾಗಿ ಒಂದು ನಿರ್ಣಯ ಕೊಟ್ಟಾಗಿದೆ. ಅವಾಗಲೇ ಅವ್ರು ಅಕ್ಸೆಪ್ಟ್ ಮಾಡ್ಬೋದಾಯಿತು. ಪದೇ ಪದೇ ಬನ್ನಿ, ಪದೇ ಪದೇ ವೋಟಿಂಗ್ ಮಾಡಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಸೊ ಏನು ಈಗ ಬ್ಯಾಂಕಿನ ಕಾರ್ಯಕಾರಿ ಮಂಡಳಿಯವರು ನಿರ್ಣಯ ತೆಗೆದುಕೊಂಡಿದ್ದಾರೆ, ಸಮಂಜಸವಾಗಿದೆ. ಇದು ಗ್ರಾಹಕರಿಗೆ ಒಳ್ಳೆಯದಾದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗೆ ಗ್ರಾಹಕರಿಗೆ ಒಳ್ಳೆಯದಾಗದಾದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಮಂಜಣ್ಣ ಹೇಳಿದ್ರು. ಗ್ರಾಹಕರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದನೇ ಈ ಕಾರ್ಯಕ್ರಮ ಮಾಡಿರೋದು. RBIನವರು ಈ ಸತಿ ಒಪ್ಕೊಂಡಿದ್ದಾರೆ ಅನ್ನೋ ಸೂಚನೆಗಳು ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ತಿಂಗಳೊಳಗೆ ಆಗತ್ತೆ ಅನ್ನೋ ಭರವಸೆಯಲ್ಲಿ ನಾವೆಲ್ಲ ಬಂದು ವೋಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಅಸೋಸಿಯೇಷನ್ ಒಂದು ಮಾಡಿಕೊಂಡು ಅಸೋಸಿಯೇಷನ್ ಮುಖಾಂತರ ಕೂಡ ಸಾಕಷ್ಟು ಹೋರಾಟ ಮಾಡಿ ಈ ಪರಿಸ್ಥಿತಿಯವರೆಗೂ ತಲುಪಿದೆ. ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಒಳ್ಳೆ ರೀತಿಯಲ್ಲಿ ನಡೆದರೆ ಎಲ್ರಿಗೂ ಸಂತೋಷವಾಗುತ್ತೆ ಅನ್ನೋದು ನನ್ನ ಅಭಿಮತ. ನನ್ನ ಹೆಸರು ಶಿವಶಂಕರ್ ಅಂತ, ಮೆಂಬರ್ಶಿಪ್ ನಂಬರ್ 231, ಫೌಂಡರ್ ಮೆಂಬರ್. ಇಷ್ಟು ವರ್ಷ ನಮಗೇನು ಬೇಜಾರಾಗತ್ತೆ ಅಂದರೆ ಶಾಮಣ್ಣ, ಕೃಷ್ಣಯ್ಯರು, ಕೇಶವಮೂರ್ತಿ ಇಂಥ ಮಹಾನುಭಾವರು ಕಷ್ಟಪಟ್ಟು ಬೆಳೆಸಿದ್ದಂಥ ನಾವು ಈ ಸಂಸ್ಥೆ ಬೆಳೆಸ್ಬೇಕಾದ್ರೆ ಮನೆಗೆ ಹೋಗಿ ನೀವು ಮೆಂಬರ್ಶಿಪ್ ತೊಗೊಳ್ಳಿ ಅಂತೇಳಿ ಮಾಡಿದ್ವಿ. ಅದು ಇಂಥ ದುರ್ಗಿಸಿ ಬಂದು ಸಿಕ್ಕಾಪಟ್ಟೆ ಬೇಜಾರಾಗತ್ತೆ. ಆದರೆ ಕಾರಣಾಂತರದಿಂದ ವರ್ಷ ಬಂದು ಏನೋ ಇದು ಒಂದು ಮಟ್ಟಕ್ಕೆ ಬಂದಿದ್ದೆ. ಈಗೇನೋ ಒಂದು ಕುರು ಸಿಕ್ಕಿದೆ, ಏನಾದರೂ ಒಳ್ಳೆಯದು ಆಗ್ಬೋದು ಅನ್ನೋದು, ಅಕ್ಟೋಬರಲ್ಲಿ ಆಗತ್ತೆ ಅಂತ ಒಂದು ಆಶಾಭಾವನೆಯಿಂದ ಎಲ್ಲರೂ ಬರ್ತಾಯಿದ್ದಾರೆ. ಆ ಒಂದು ಇದರಿಂದ ನಾವೆಲ್ಲರೂ ಬಂದು ವೋಟ್ ಮಾಡ್ತಾಯಿದ್ದೀವಿ. ಆಡಳಿತ ಮಂಡಳಿಯವರು ಇವಾಗ ಅವರೇನು ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಯಾಕೆಂದರೆ ಜನಗಳು ಏನೇನು ತಮ್ಮ ಉಳಿತಾಯವನ್ನು ಫಿಕ್ಸೆಡ್ ಡಿಪಾಸಿಟ್ ಆಗಲಿ, SB ಅಕೌಂಟ್ ಆಗಲಿ ಇಟ್ಟಿದ್ದಾರೆ. ಎಲ್ಲ ಸೇರಿ ಬರೀ 3%. ಈ ಕಾಲದಲ್ಲಿ ಅಷ್ಟಲ್ಲಿ ದಿನ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಸಂಸತ್ ಸದಸ್ಯರು MLAಗಳ ಮುಖಾಂತರವಾಗ್ಲೂ ನಿರ್ಮಲಾ ಸೀತಾರಾಮನ್ಗೂ ಹೋಗಿ ಪರ್ಸನಲಾಗಿ ಹೋಗಿ ಅಪೀಲ್ ಮಾಡ್ಕೊಂಡಿದ್ದೀವಿ. ಅವ್ರು ಹೇಳಿದ್ದಾರೆ, ನೀವು ನಿಮ್ಮ ಬ್ಯಾಂಕಿಂದ ಪರವಾಗಿ ಅವ್ರು ಏನೇನು ಕೇಳ್ತಾರೋ RBIದೆಲ್ಲ ಕೊಡಿ, ನಾನು ಹೆಲ್ಪ್ ಮಾಡಿ ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇದ್ದೀನಿ.